ನೋಡಿ, ಮತ್ತೊಮ್ಮೆ ಹೇಳ್ತಾ ಇದ್ದೀನಿ, 1 ತಿಂಗಳು 2 ತಿಂಗಳು ಹೆಚ್ಚು ಕಡಿಮೆ ಆದರೆ ಖಂಡಿತವಾಗ್ಲೂ ನಾವು ಈ ಸುದ್ದಿಯನ್ನು ಮಾಡ್ತಾ ಇರಲಿಲ್ಲ. ಆದರೆ 5-5 ತಿಂಗಳು 6-6 ತಿಂಗಳು 4-4 ತಿಂಗಳು ಈ ಥರ ಬಂದಾಗ ಜನಗಳು ರೊಚ್ಚಿಗೆದ್ದಾಗ ಪ್ರಶ್ನೆಯನ್ನು ಕೇಳ್ತೀವಿ. ನೋಡಿ, ಈ 5 ಯೋಜನೆ ಇದೆಯಲ್ಲ, ನಿಜವಾಗ್ಲೂ ಇದು ಒಬ್ಬ ಮೂರ್ಖ ಮಾಡಿದಂಥ ಯೋಜನೆ. ಅದರಲ್ಲಿ 2 ಮಾತಿಲ್ಲ. ಮೂರ್ಖ ಯಾರೇ ಆಗಿರಲಿ ಸರ್, ಮೂರ್ಖ ಮಾಡಿದಂಥ ಯೋಜನೆ ಅದು. ಕೊಡೋಕ್ಕಾಗೋದಿಲ್ಲ ಅಂದರೆ ಯಾಕ್ರಪ್ಪ ಬೇಕು? ಆಯಿತು, ನೀವು ಈಗ ಗ್ಯಾರಂಟಿ ಯೋಜನೆ ಮತ್ತೊಂದು ಬಸ್ ಯೋಜನೆ ಮಾಡ್ಬೋದಾಗಿತ್ತು. 50% ಕಟ್ಟು ಮಹಿಳೆಯರಿಗೆ, ಅಥವಾ ತಿಂಗಳಲ್ಲಿ ಇಷ್ಟು, ತಿಂಗಳಲ್ಲಿ ನಿಮಗೆ 5 ಸಲ ಹೋಗ್ಬೋದು, ಅಥವಾ ತಿಂಗಳಲ್ಲಿ ನೀವು 2 ಸಲ ಹೋಗ್ಬೋದು, ವರ್ಷದಲ್ಲಿ ನೀವು ಪ್ರತಿ ತಿಂಗಳು 2 ಸಲ 24 ಸಲ ಹೋಗ್ಬೋದು. ಈ ಥರ ಆದರೂ ಪ್ಲ್ಯಾನ್ ಮಾಡಿದ್ರೆ ನಿನಗೂ ಫ್ರೀ, ನನಗೂ ಫ್ರೀ, ಅವನಿಗೂ ಫ್ರೀ, ಇವನಿಗೂ ಫ್ರೀ. ಈಗ ಯಾವ ಫ್ರೀ? ಅಕ್ಕಿ 10 kg ಕೊಡ್ತೀನಿ ತಂದ್ರಿ, ಓಕೆ, 5 kg ಕೇಂದ್ರ ಕೊಡ್ತಾಯಿತ್ತು, 5 kg ನೀವು ಖರೀದಿ. ನೀವು ನಿಜವಾಗ್ಲೂ ಪ್ರಯತ್ನ ಪಟ್ಟಿದ್ದೀರಿ, 34 ರೂಪಾಯಿಗೆ ಪ್ರಯತ್ನ ಪಟ್ಟಿದ್ದೀರಿ. ಆಗ ಕೇಂದ್ರ ಕೂಡ ಕೊಡಲಿಲ್ಲ. ಕೇಂದ್ರ ಅಲ್ಲಿ ಪಾಲಿಟಿಕ್ಸ್ ಮಾಡ್ತೋ ಅಥವಾ ರಾಜಕೀಯ ಮಾಡ್ತೋ ಅಥವಾ ಇರಲಿಲ್ವೋ ಅದೊಂದು ಚರ್ಚೆ. ಓಕೆ, ಈಗ ಅವರು ಕೂಡ ಗೋಗರಿತಾ ಇದ್ದಾರೆ. ಯಾರು? ಪ್ರಹ್ಲಾದ್ ಜೋಶಿ. 22 ರೂಪಾಯಿಗೆ ತಗೊಳ್ಳಿ, 22 ರೂಪಾಯಿಗೆ ತಗೊಳ್ಳಿ ಅಂತ. ಈಗ ನೀವು ತಗೋತಾ ಇಲ್ಲ. ಈಗ ನೀವು ತಗೊಂಡ್ರೆ ನಿಮಗೆ 10 ರೂಪಾಯಿ ಉಳಿಯುತ್ತೆ 1 kgಯಲ್ಲಿ. ಅಲ್ಲೂ ಲಾಭ ನೋಡಿ ಅಂತ ನಾನು ಹೇಳ್ತಿರೋದು. ಆಮೇಲೆ ನಿಮ್ಮ ಇಷ್ಟ. ನೋಡಿ, ಯಾವುದೆಲ್ಲ ಯೋಜನೆ? ಗೃಹಲಕ್ಷ್ಮಿ ಯೋಜನೆ ಅತಿ ಹೆಚ್ಚು ದುಡ್ಡು ಹೋಗೋದು ಇದಕ್ಕೆ. ಇದು ಗೃಹಲಕ್ಷ್ಮಿ ಯೋಜನೆ ಅತ್ಯಂತ ಹೆಚ್ಚು ಹಣ ಬೇಡುವ ಗ್ಯಾರಂಟಿ. ಇದಕ್ಕೆ 24,000 ಕೋಟಿ ಬೇಕು ವರ್ಷಕ್ಕೆ. 24,000 ಕೋಟಿ. ಆರಂಭದಲ್ಲೇ ಕಟಾಕಟ್ ಕೆಲಸ ಶುರುವಾಯಿತು. ಎಲ್ಲ ಫ್ರೀ ಅಂತ ಹೇಳ್ಬಿಟ್ಟು ಆಮೇಲೆ ಗೃಹಲಕ್ಷ್ಮಿಗೆ ಸಾಲು ಕಂಡೀಷನ್ ಹಾಕಿದ್ರು. ಆದರೆ ನೀವು ಮ್ಯಾನಿಫೆಸ್ಟೋದಲ್ಲಿ ಹಾಕಿರಲಿಲ್ಲ. 2024-25ರಲ್ಲಿ 24,000 ಕೋಟಿಯ ಈ ಯೋಜನೆಗೆ ನೀವು 9,654 ಕೋಟಿ ಮಾತ್ರ ಇಟ್ಟಿದ್ದೀರಿ. ಅಂದರೆ ಈಗಲೂ ಕೂಡ 15,000 ಕೋಟಿ ಕೋತಾ ಇದೆ. 14,000 ಕೋಟಿ ಕೋತಾ ಇದೆ. ಎಲ್ಲಿಂದ ಮತ್ತೆ ದುಡ್ಡು ಕೊಡ್ತೀರಿ ನೀವು? ಎರಡನೇದು, ಎಲ್ಲಿಯೇ 24,000 ಕೋಟಿ, ಎಲ್ಲಿಯೇ 9,657 ಕೋಟಿ. ಇಲ್ಲೇ ನೀವು ಲಗಾಡಿ ಎದ್ದೋದ್ರಿ. ನಂಬರ್ 1. ಇನ್ನು ಅನ್ನಭಾಗ್ಯ ಯೋಜನೆ ಬಗ್ಗೆ ಹೇಳ್ತೀನಿ. ಇದು ಸಿದ್ದರಾಮಯ್ಯನವರ ಕನಸಿನ ಯೋಜನೆ. ಅನ್ನರಾಮಯ್ಯ ಅಂತ ಅವರಿಗೆ ಹೆಸರು ಬಂದಿದ್ದೇ ಈ ಯೋಜನೆಯಿಂದಾಗಿ. ಇದಕ್ಕೆಷ್ಟು ಬೇಕು ಅಂತಂದರೆ 10,000 ಕೋಟಿ ಬೇಕು. ಓಕೆ, ಅನ್ನಭಾಗ್ಯದಲ್ಲೂ ಕೂಡ ಕಟಾಕಟ್ ಶುರುವಾಯಿತು. 5 kg 10 kg ಕೊಡಬೇಕಾಗಿತ್ತು, 5 kg ಮಾತ್ರ. ಅದು ಕೇಂದ್ರದಿಂದ ಕೊಡುವಂಥದ್ದು. ಅದರ ಬದಲಿಗೆ 170 ರೂಪಾಯಿ, 175 ರೂಪಾಯಿ ಅಂತಂದರೆ 34 × 5 kgಗೆ ಕೊಡ್ತಾಯಿದ್ರಿ. ಈಗ 170 ರೂಪಾಯಿ ಕೂಡ ನೆಟ್ಟ ಕೊಡ್ತಾ ಇಲ್ಲ. 1 ತಿಂಗಳಲ್ಲ, 2 ತಿಂಗಳಲ್ಲ, 5 ತಿಂಗಳಿಂದ ಕೊಡ್ತಾ ಇಲ್ಲ. 2024-25ರಲ್ಲಿ 8,079 ಕೋಟಿ ರೂಪಾಯಿ ಖರ್ಚಾಗಿದೆ ಇದಕ್ಕೆ. ಇನ್ನು ಗೃಹಜ್ಯೋತಿ, ಇನ್ನೊಂದು ಗೃಹಜ್ಯೋತಿ ನೋಡಿ. ಗೃಹಜ್ಯೋತಿ ಇದು ಫ್ರೀ ಕರೆಂಟು. ಗೃಹಜ್ಯೋತಿಗೆ 12,038 ಕೋಟಿ ಖರ್ಚಾಗಬೇಕು. ಆದರೆ ಈ ವರ್ಷ ಖರ್ಚಾಗಿದ್ದು 9,657 ಕೋಟಿ ಮೀಸಲಿಟ್ಟಿದ್ದೀರಿ. ಇದು ನಾನು ತಪ್ಪು ಅಂತ ಹೇಳೋದಿಲ್ಲ. ಕರೆಂಟ್ ನೀವು ಕೊಡ್ತಾ ಇದ್ದೀರಿ. ಇಷ್ಟು ಬೇಕಾಗಿರಲಿಲ್ಲ ಕರೆಂಟ್ ಕೊಡುವಂಥದ್ದು. ಎಲ್ಲರಿಗೆ ಯಾಕೆ ಬೇಕಿತ್ತು ಫ್ರೀ ಕೊಡುವಂಥದ್ದು? ಈಗ ಬೇರೆ ಬೇರೆ ಕಂಡೀಷನ್ ಆಗ್ತಾ ಇದ್ರಿ. ಆಗಲೂ ಹೇಳ್ಬೋದಾಗಿತ್ತಪ್ಪ. 200 ಯೂನಿಟ್ ಅಂತ ಹೇಳ್ಬಿಟ್ಟು ಎಲ್ಲರೂ ಕೊಟ್ಬಿಟ್ಟು ಅದನ್ನು ಎಲ್ಲರೂ ಯೂಸ್ ಮಾಡ್ತು. ಅದೊಂಥರ ನಾಯಿ ಪಾಡಾಗ್ಬಿಟ್ಟಿದೆ ಅದು. ಇನ್ನು ಯುವನಿಧಿ ವಾರ್ಷಿಕ 1,500 ಕೋಟಿ ರೂಪಾಯಿ ಖರ್ಚಾಗಬೇಕಿತ್ತು. ಈ ವರ್ಷ 650 ಕೋಟಿ ಮಾತ್ರ ಮೀಸಲಿಟ್ಟಿದ್ದಾರೆ. ನಿಜ ಹೇಳಬೇಕು ಅಂದಿದ್ರೆ ಯಾರು ತಗೊಂಡಿದ್ದಾರೆ ಗೊತ್ತಿಲ್ಲ. ಯಾರು ತಗೊಂಡವರಿದ್ದರೆ ಹೇಳ್ರಪ್ಪ, ಲಾಭ ಆಗಿದ್ರೆ ಒಳ್ಳೆಯದು. ಇನ್ನು ಶಕ್ತಿ ಯೋಜನೆ, ಇದು ಬ್ಲಾಕ್ ಬಸ್ಟರ್ ಯೋಜನೆ. ಬಸ್ಸಲ್ಲಿ ಹೋಗೋದು. ಇದು ಬ್ಲಾಕ್ ಬಸ್ಟರ್ ಸೂಪರ್ ಹಿಟ್ ಯೋಜನೆ. ಆದರೆ 5,015 ಕೋಟಿ ಮೀಸಲಿಟ್ಟಿದೆ ಸಿದ್ದು ಸರ್ಕಾರ. ಮೊದಲು ಎಷ್ಟು ಖರ್ಚಾಗುತ್ತೆ ಅಂತ ಗೊತ್ತಿರಲಿಲ್ಲ. ಅದನ್ನು ನಾನು ಹೇಳಿದ್ರು, ಮೂರ್ಖ ಒಬ್ಬ ಮಾಡಿದ್ದಾನೆ. ಇವರು ಓಕೆ ಅಂದಿದ್ದಾರೆ. ಸಿದ್ದರಾಮಯ್ಯನವರು ಓಕೆ ಅಂತ ಹೇಳಬಾರ್ದಿತ್ತು. ಹೇಳಿದರೆ ಮಾಡಿ ತೋರಿಸ್ಬೇಕಾಗಿತ್ತು. ಓಕೆ, ನೋಡಿ, ಮತ್ತೊಮ್ಮೆ ಹೇಳ್ತಾ ಇದ್ದೀನಿ, 1 ತಿಂಗಳು 2 ತಿಂಗಳು ಹೆಚ್ಚು ಕಡಿಮೆ ಆದರೆ ಖಂಡಿತವಾಗ್ಲೂ ನಾವು ಈ ಸುದ್ದಿಯನ್ನು ಮಾಡ್ತಾ ಇರಲಿಲ್ಲ. ಆದರೆ 5-5 ತಿಂಗಳು 6-6 ತಿಂಗಳು 4-4 ತಿಂಗಳು ಈ ಥರ ಬಂದಾಗ ಜನಗಳು ರೊಚ್ಚಿಗೆದ್ದಾಗ ಪ್ರಶ್ನೆಯನ್ನು ಕೇಳ್ತೀವಿ. ನೋಡಿ, ಈ 5 ಯೋಜನೆ ಇದೆಯಲ್ಲ, ನಿಜವಾಗ್ಲೂ ಇದು ಒಬ್ಬ ಮೂರ್ಖ ಮಾಡಿದಂಥ ಯೋಜನೆ. ಅದರಲ್ಲಿ 2 ಮಾತಿಲ್ಲ. ಮೂರ್ಖ ಯಾರೇ ಆಗಿರಲಿ ಸರ್, ಮೂರ್ಖ ಮಾಡಿದಂಥ ಯೋಜನೆ ಅದು. ಕೊಡೋಕ್ಕಾಗೋದಿಲ್ಲ ಅಂದರೆ ಯಾಕ್ರಪ್ಪ ಬೇಕು? ಆಯಿತು, ನೀವು ಈಗ ಗ್ಯಾರಂಟಿ ಯೋಜನೆ ಮತ್ತೊಂದು ಬಸ್ ಯೋಜನೆ ಮಾಡ್ಬೋದಾಗಿತ್ತು. 50% ಕಟ್ಟು ಮಹಿಳೆಯರಿಗೆ, ಅಥವಾ ತಿಂಗಳಲ್ಲಿ ಇಷ್ಟು, ತಿಂಗಳಲ್ಲಿ ನಿಮಗೆ 5 ಸಲ ಹೋಗ್ಬೋದು, ಅಥವಾ ತಿಂಗಳಲ್ಲಿ ನೀವು 2 ಸಲ ಹೋಗ್ಬೋದು, ವರ್ಷದಲ್ಲಿ ನೀವು ಪ್ರತಿ ತಿಂಗಳು 2 ಸಲ 24 ಸಲ ಹೋಗ್ಬೋದು. ಈ ಥರ ಆದರೂ ಪ್ಲ್ಯಾನ್ ಮಾಡಿದ್ರೆ ನಿನಗೂ ಫ್ರೀ, ನನಗೂ ಫ್ರೀ, ಅವನಿಗೂ ಫ್ರೀ, ಇವನಿಗೂ ಫ್ರೀ. ಈಗ ಯಾವ ಫ್ರೀ? ಅಕ್ಕಿ 10 kg ಕೊಡ್ತೀನಿ ತಂದ್ರಿ, ಓಕೆ, 5 kg ಕೇಂದ್ರ ಕೊಡ್ತಾಯಿತ್ತು, 5 kg ನೀವು ಖರೀದಿ. ನೀವು ನಿಜವಾಗ್ಲೂ ಪ್ರಯತ್ನ ಪಟ್ಟಿದ್ದೀರಿ, 34 ರೂಪಾಯಿಗೆ ಪ್ರಯತ್ನ ಪಟ್ಟಿದ್ದೀರಿ.
ಆಗ ಕೇಂದ್ರ ಕೂಡ ಕೊಡಲಿಲ್ಲ, ಕೇಂದ್ರ ಅಲ್ಲಿ ಪಾಲಿಟಿಕ್ಸ್ ಮಾಡ್ತೋ ಅಥವಾ ರಾಜಕೀಯ ಮಾಡ್ತೋ ಅಥವಾ ಇರಲಿಲ್ವೋ ಅದೊಂದು ಚರ್ಚೆ. ಓಕೆ, ಈಗ ಅವರು ಕೂಡ ಗೋಗರಿತಾ ಇದ್ದಾರೆ, ಯಾರು? ಪ್ರಹ್ಲಾದ್ ಜೋಶಿ, 22 ರೂಪಾಯಿಗೆ ತಗೊಳ್ಳಿ, 22 ರೂಪಾಯಿಗೆ ತಗೊಳ್ಳಿ ಅಂತ. ಈಗ ನೀವು ತಗೋತಾ ಇಲ್ಲ. ಈಗ ನೀವು ತಗೊಂಡ್ರೆ ನಿಮಗೆ 10 ರೂಪಾಯಿ ಉಳಿಯುತ್ತೆ ಒಂದು ಕೆ ಜಿಯಲ್ಲಿ, ಅಲ್ಲೂ ಲಾಭ ನೋಡಿ ಅಂತ ನಾನು ಹೇಳ್ತಿರೋದು. ಆಮೇಲೆ ನಿಮ್ಮ ಇಷ್ಟ ನೋಡಿ. ಯಾವುದೆಲ್ಲ ಯೋಜನೆ? ಗೃಹಲಕ್ಷ್ಮಿ ಯೋಜನೆ ಅತಿ ಹೆಚ್ಚು ದುಡ್ಡು ಹೋಗೋದು ಇದಕ್ಕೆ. ಇದು ಗೃಹಲಕ್ಷ್ಮಿ ಯೋಜನೆ ಅತ್ಯಂತ ಹೆಚ್ಚು ಹಣ ಬೇಡುವ ಗ್ಯಾರಂಟಿ. ಇದಕ್ಕೆ 24,000 ಕೋಟಿ ಬೇಕು ವರ್ಷಕ್ಕೆ, 24,000 ಕೋಟಿ. ಆರಂಭದಲ್ಲೇ ಕಟಾಕಟ್ ಕೆಲಸ ಶುರುವಾಯಿತು. ಎಲ್ಲ ಫ್ರೀ ಅಂತ ಹೇಳ್ಬಿಟ್ಟು ಆಮೇಲೆ ಗೃಹಲಕ್ಷ್ಮಿಗೆ ಸಾಲು ಸಾಲು ಕಂಡೀಷನ್ ಹಾಕಿದ್ರು. ಆದರೆ ನೀವು ಮ್ಯಾನಿಫೆಸ್ಟೋದಲ್ಲಿ ಹಾಕಿರಲಿಲ್ಲ. 2024-25ರಲ್ಲಿ 24,000 ಕೋಟಿಯ ಈ ಯೋಜನೆಗೆ ನೀವು 9,654 ಕೋಟಿ ಮಾತ್ರ ಇಟ್ಟಿದ್ದೀರಿ. ಅಂದರೆ ಈಗಲೂ ಕೂಡ 15,000 ಕೋಟಿ ಕೋತಾ ಇದೆ, 14,000 ಕೋಟಿ ಕೋತಾ ಇದೆ. ಎಲ್ಲಿಂದ ಮತ್ತೆ ದುಡ್ಡು ಕೊಡ್ತೀರಿ ನೀವು? ಎರಡನೇದು, ಎಲ್ಲಿಯ 24,000 ಕೋಟಿ, ಎಲ್ಲಿಯ 9,657 ಕೋಟಿ? ಇಲ್ಲೇ ನೀವು ಲಗಾಡಿ ಎದ್ದೋದ್ರಿ. ನಂಬರ್ 1. ಇನ್ನು ಅನ್ನಭಾಗ್ಯ ಯೋಜನೆ ಬಗ್ಗೆ ಹೇಳ್ತೀನಿ. ಇದು ಸಿದ್ದರಾಮಯ್ಯನವರ ಕನಸಿನ ಯೋಜನೆ. ಅನ್ನರಾಮಯ್ಯ ಅಂತ ಅವರಿಗೆ ಹೆಸರು ಬಂದಿದ್ದೇ ಈ ಯೋಜನೆಯಿಂದಾಗಿ. ಇದಕ್ಕೆಷ್ಟು ಬೇಕು ಅಂತಂದರೆ 10,000 ಕೋಟಿ ಬೇಕು. ಓಕೆ, ಅನ್ನಭಾಗ್ಯದಲ್ಲೂ ಕೂಡ ಕಟಾಕಟ್ ಶುರುವಾಯಿತು. 5 ಕೆ ಜಿ 10 ಕೆ ಜಿ ಕೊಡಬೇಕಾಗಿತ್ತು, 5 ಕೆ ಜಿ ಮಾತ್ರ ಅದು ಕೇಂದ್ರದಿಂದ ಕೊಡುವಂಥದ್ದು. ಅದರ ಬದಲಿಗೆ 170 ರೂಪಾಯಿ, 175 ರೂಪಾಯಿ ಅಂತಂದರೆ 34 × 5 5 ಕೆ ಜಿಗೆ ಕೊಡ್ತಾಯಿದ್ರಿ. ಈಗ 170 ರೂಪಾಯಿ ಕೂಡ ನೆಟ್ಟ ಕೊಡ್ತಾ ಇಲ್ಲ. 1 ತಿಂಗಳಲ್ಲ, 2 ತಿಂಗಳಲ್ಲ, 5 ತಿಂಗಳಿಂದ ಕೊಡ್ತಾ ಇಲ್ಲ. 2024-25ರಲ್ಲಿ 8,079 ಕೋಟಿ ರೂಪಾಯಿ ಖರ್ಚಾಗಿದೆ ಇದಕ್ಕೆ. ಇನ್ನು ಗೃಹಜ್ಯೋತಿ, ಇನ್ನೊಂದು ಗೃಹಜ್ಯೋತಿ ನೋಡಿ. ಗೃಹಜ್ಯೋತಿ ಇದು ಫ್ರೀ ಕರೆಂಟು. ಗೃಹಜ್ಯೋತಿಗೆ 12,038 ಕೋಟಿ ಖರ್ಚಾಗಬೇಕು. ಆದರೆ ಈ ವರ್ಷ ಖರ್ಚಾಗಿದ್ದು 9,657 ಕೋಟಿ ಮೀಸಲಿಟ್ಟಿದ್ದೀರಿ. ಇದು ನಾನು ತಪ್ಪು ಅಂತ ಹೇಳೋದಿಲ್ಲ. ಕರೆಂಟ್ ನೀವು ಕೊಡ್ತಾ ಇದ್ದೀರಿ. ಇಷ್ಟು ಬೇಕಾಗಿರಲಿಲ್ಲ ಕರೆಂಟ್ ಕೊಡುವಂಥದ್ದು. ಎಲ್ಲರಿಗೆ ಯಾಕೆ ಬೇಕಿತ್ತು ಫ್ರೀ ಕೊಡುವಂಥದ್ದು? ಈಗ ಬೇರೆ ಬೇರೆ ಕಂಡೀಷನ್ ಆಗ್ತಾಯಿದ್ರಿ. ಆಗಲೂ ಹೇಳ್ಬೋದಾಗಿತ್ತಪ್ಪ. 200 ಯೂನಿಟ್ ಅಂತ ಹೇಳ್ಬಿಟ್ಟು ಎಲ್ಲರೂ ಕೊಟ್ಬಿಟ್ಟು ಅದನ್ನು ಎಲ್ಲರೂ ಯೂಸ್ ಮಾಡ್ತು, ಅದೊಂಥರ ನಾಯಿ ಪಾಡಾಗ್ಬಿಟ್ಟಿದೆ ಅದು. ಇನ್ನು ಯುವ ನಿಧಿ ವಾರ್ಷಿಕ 1,500 ಕೋಟಿ ರೂಪಾಯಿ ಖರ್ಚಾಗಬೇಕಿತ್ತು. ಈ ವರ್ಷ 650 ಕೋಟಿ ಮಾತ್ರ ಮೀಸಲಿಟ್ಟಿದ್ದಾರೆ. ನಿಜ ಹೇಳಬೇಕು ಅಂದಿದ್ರೆ ಯಾರು ತಗೊಂಡಿದ್ದಾರೆ ಗೊತ್ತಿಲ್ಲ. ಯಾರು ತಗೊಂಡವರಿದ್ದರೆ ಹೇಳ್ರಪ್ಪ, ಲಾಭ ಆಗಿದ್ದರೆ ಒಳ್ಳೆಯದು. ಇನ್ನು ಶಕ್ತಿ ಯೋಜನೆ, ಇದು ಬ್ಲಾಕ್ ಬಸ್ಟರ್ ಯೋಜನೆ, ಬಸ್ಸಲ್ಲಿ ಹೋಗೋದು. ಇದು ಬ್ಲಾಕ್ ಬಸ್ಟರ್ ಸೂಪರ್ ಹಿಟ್ ಯೋಜನೆ. ಆದರೆ 5,015 ಕೋಟಿ ಮೀಸಲಿಟ್ಟಿದೆ ಸಿದ್ದು ಸರ್ಕಾರ. ಮೊದಲು ಎಷ್ಟು ಖರ್ಚಾಗುತ್ತೆ ಅಂತ ಗೊತ್ತಿರಲಿಲ್ಲ. ಅದನ್ನು ನಾನು ಹೇಳಿದ್ರು, ಮೂರ್ಖ ಒಬ್ಬ ಮಾಡಿದ್ದಾನೆ. ಇವರು ಓಕೆ ಅಂದಿದ್ದಾರೆ. ಸಿದ್ದರಾಮಯ್ಯನವರು ಓಕೆ ಅಂತ ಹೇಳಬಾರ್ದಿತ್ತು, ಹೇಳಿದರೆ ಮಾಡಿ ತೋರಿಸ್ಬೇಕಾಗಿತ್ತು. ಓಕೆ ನೋಡಿ, ಮತ್ತೊಮ್ಮೆ ಹೇಳ್ತಾ ಇದ್ದೀನಿ, 1 ತಿಂಗಳು 2 ತಿಂಗಳು ಹೆಚ್ಚು ಕಡಿಮೆ ಆದರೆ ಖಂಡಿತವಾಗ್ಲೂ ನಾವು ಈ ಸುದ್ದಿಯನ್ನು ಮಾಡ್ತಾ ಇರಲಿಲ್ಲ. ಆದರೆ 5-5 ತಿಂಗಳು 6-6 ತಿಂಗಳು 4-4 ತಿಂಗಳು ಈ ಥರ ಬಂದಾಗ ಜನಗಳು ರೊಚ್ಚಿಗೆದ್ದಾಗ ಪ್ರಶ್ನೆಯನ್ನು ಕೇಳ್ತೀವಿ. ನೋಡಿ, ಈ 5 ಯೋಜನೆ ಇದೆಯಲ್ಲ, ನಿಜವಾಗ್ಲೂ ಇದು ಒಬ್ಬ ಮೂರ್ಖ ಮಾಡಿದಂಥ ಯೋಜನೆ. ಅದರಲ್ಲಿ 2 ಮಾತಿಲ್ಲ. ಮೂರ್ಖ ಯಾರೇ ಆಗಿರಲಿ ಸರ್, ಮೂರ್ಖ ಮಾಡಿದಂಥ ಯೋಜನೆ ಅದು. ಕೊಡೋಕ್ಕಾಗೋದಿಲ್ಲ ಅಂದರೆ ಯಾಕ್ರಪ್ಪ ಬೇಕು? ಆಯಿತು, ನೀವು ಈಗ ಗ್ಯಾರಂಟಿ ಯೋಜನೆ ಮತ್ತೊಂದು ಬಸ್ ಯೋಜನೆ ಮಾಡ್ಬೋದಾಗಿತ್ತು. 50% ಕಟ್ಟು ಮಹಿಳೆಯರಿಗೆ, ಅಥವಾ ತಿಂಗಳಲ್ಲಿ ಇಷ್ಟು, ತಿಂಗಳಲ್ಲಿ ನಿಮಗೆ 5 ಸಲ ಹೋಗ್ಬೋದು, ಅಥವಾ ತಿಂಗಳಲ್ಲಿ ನೀವು 2 ಸಲ ಹೋಗ್ಬೋದು. ವರ್ಷದಲ್ಲಿ ನೀವು ಪ್ರತಿ ತಿಂಗಳು 2 ಸಲ 24 ಸಲ ಹೋಗ್ಬೋದು. ಈ ಥರ ಆದರೂ ಪ್ಲ್ಯಾನ್ ಮಾಡಿದ್ರೆ ನಿನಗೂ ಫ್ರೀ, ನನಗೂ ಫ್ರೀ, ಅವನಿಗೂ ಫ್ರೀ, ಇವನಿಗೂ ಫ್ರೀ. ಈಗ ಯಾವ ಫ್ರೀ? ಅಕ್ಕಿ 10 ಕೆ ಜಿ ಕೊಡ್ತೀನಿ ತಂದ್ರಿ, ಓಕೆ. 5 ಕೆ ಜಿ ಕೇಂದ್ರ ಕೊಡ್ತಾಯಿತ್ತು, 5 ಕೆ ಜಿ ನೀವು ಖರೀದಿ. ನೀವು ನಿಜವಾಗ್ಲೂ ಪ್ರಯತ್ನ ಪಟ್ಟಿದ್ದೀರಿ, 34 ರೂಪಾಯಿಗೆ ಪ್ರಯತ್ನ ಪಟ್ಟಿದ್ದೀರಿ. ಆಗ ಕೇಂದ್ರ ಕೂಡ ಕೊಡಲಿಲ್ಲ, ಕೇಂದ್ರ ಅಲ್ಲಿ ಪಾಲಿಟಿಕ್ಸ್ ಮಾಡ್ತೋ ಅಥವಾ ರಾಜಕೀಯ ಮಾಡ್ತೋ ಅಥವಾ ಇರಲಿಲ್ವೋ ಅದೊಂದು ಚರ್ಚೆ. ಓಕೆ, ಈಗ ಅವರು ಕೂಡ ಗೋಗರಿತಾ ಇದ್ದಾರೆ, ಯಾರು? ಪ್ರಹ್ಲಾದ್ ಜೋಶಿ, 22 ರೂಪಾಯಿಗೆ ತಗೊಳ್ಳಿ, 22 ರೂಪಾಯಿಗೆ ತಗೊಳ್ಳಿ ಅಂತ. ಈಗ ನೀವು ತಗೋತಾ ಇಲ್ಲ. ಈಗ ನೀವು ತಗೊಂಡ್ರೆ ನಿಮಗೆ 10 ರೂಪಾಯಿ ಉಳಿಯುತ್ತೆ ಒಂದು ಕೆ ಜಿಯಲ್ಲಿ, ಅಲ್ಲೂ ಲಾಭ ನೋಡಿ ಅಂತ ನಾನು ಹೇಳ್ತಿರೋದು. ಆಮೇಲೆ ನಿಮ್ಮ ಇಷ್ಟ ನೋಡಿ. ಯಾವುದೆಲ್ಲ ಯೋಜನೆ? ಗೃಹಲಕ್ಷ್ಮಿ ಯೋಜನೆ ಅತಿ ಹೆಚ್ಚು ದುಡ್ಡು ಹೋಗೋದು ಇದಕ್ಕೆ. ಇದು ಗೃಹಲಕ್ಷ್ಮಿ ಯೋಜನೆ ಅತ್ಯಂತ ಹೆಚ್ಚು ಹಣ ಬೇಡುವ ಗ್ಯಾರಂಟಿ. ಇದಕ್ಕೆ 24,000 ಕೋಟಿ ಬೇಕು ವರ್ಷಕ್ಕೆ, 24,000 ಕೋಟಿ. ಆರಂಭದಲ್ಲೇ ಕಟಾಕಟ್ ಕೆಲಸ ಶುರುವಾಯಿತು. ಎಲ್ಲ ಫ್ರೀ ಅಂತ ಹೇಳ್ಬಿಟ್ಟು ಆಮೇಲೆ ಗೃಹಲಕ್ಷ್ಮಿಗೆ ಸಾಲು ಸಾಲು ಕಂಡೀಷನ್ ಹಾಕಿದ್ರು. ಆದರೆ ನೀವು ಮ್ಯಾನಿಫೆಸ್ಟೋದಲ್ಲಿ ಹಾಕಿರಲಿಲ್ಲ. 2024-25ರಲ್ಲಿ 24,000 ಕೋಟಿಯ ಈ ಯೋಜನೆಗೆ ನೀವು 9,654 ಕೋಟಿ ಮಾತ್ರ ಇಟ್ಟಿದ್ದೀರಿ. ಅಂದರೆ ಈಗಲೂ ಕೂಡ 15,000 ಕೋಟಿ ಕೋತಾ ಇದೆ,
14,000 ಕೋಟಿ ಕೋತಾ ಇದೆ. ಎಲ್ಲಿಂದ ಮತ್ತೆ ದುಡ್ಡು ಕೊಡ್ತೀರಿ ನೀವು? ಎರಡನೇದು ಎಲ್ಲಿಯ 24,000 ಕೋಟಿ, ಎಲ್ಲಿಯ 9,657 ಕೋಟಿ? ಇಲ್ಲೇ ನೀವು ಲಗಾಡಿ ಎದ್ದೋದ್ರಿ. ನಂಬರ್ 1. ಇನ್ನು ಅನ್ನಭಾಗ್ಯ ಯೋಜನೆ ಬಗ್ಗೆ ಹೇಳ್ತೀನಿ. ಇದು ಸಿದ್ದರಾಮಯ್ಯನವರ ಕನಸಿನ ಯೋಜನೆ. ಅನ್ನರಾಮಯ್ಯ ಅಂತವರಿಗೆ ಹೆಸರು ಬಂದಿದ್ದೇ ಈ ಯೋಜನೆಯಿಂದಾಗಿ. ಇದಕ್ಕೆಷ್ಟು ಬೇಕು ಅಂತಂದರೆ 10,000 ಕೋಟಿ ಬೇಕು. ಓಕೆ, ಅನ್ನಭಾಗ್ಯದಲ್ಲೂ ಕೂಡ ಕಟಾಕಟ್ ಶುರುವಾಯಿತು. 5 kg 10 kg ಕೊಡಬೇಕಾಗಿತ್ತು, 5 kg ಮಾತ್ರ. ಅದು ಕೇಂದ್ರದಿಂದ ಕೊಡುವಂಥದ್ದು. ಅದರ ಬದಲಿಗೆ 170 ರೂಪಾಯಿ, 175 ರೂಪಾಯಿ ಅಂತಂದರೆ 34 × 5 5 kgಗೆ ಕೊಡ್ತಾಯಿದ್ರಿ. ಈಗ 170 ರೂಪಾಯಿ ಕೂಡ ನೆಟ್ಟ ಕೊಡ್ತಾ ಇಲ್ಲ. 1 ತಿಂಗಳಲ್ಲ, 2 ತಿಂಗಳಲ್ಲ, 5 ತಿಂಗಳಿಂದ ಕೊಡ್ತಾ ಇಲ್ಲ. 2024-25ರಲ್ಲಿ 8,079 ಕೋಟಿ ರೂಪಾಯಿ ಖರ್ಚಾಗಿದೆ ಇದಕ್ಕೆ. ಇನ್ನು ಗೃಹಜ್ಯೋತಿ, ಇನ್ನೊಂದು ಗೃಹಜ್ಯೋತಿ ನೋಡಿ. ಗೃಹಜ್ಯೋತಿ ಇದು ಫ್ರೀ ಕರೆಂಟು. ಗೃಹಜ್ಯೋತಿಗೆ 12,038 ಕೋಟಿ ಖರ್ಚಾಗಬೇಕು. ಆದರೆ ಈ ವರ್ಷ ಖರ್ಚಾಗಿದ್ದು 9,657 ಕೋಟಿ ಮೀಸಲಿಟ್ಟಿದ್ದೀರಿ. ಇದು ನಾನು ತಪ್ಪು ಅಂತ ಹೇಳೋದಿಲ್ಲ. ಕರೆಂಟ್ ನೀವು ಕೊಡ್ತಾ ಇದ್ದೀರಿ. ಇಷ್ಟು ಬೇಕಾಗಿರಲಿಲ್ಲ ಕರೆಂಟ್ ಕೊಡುವಂಥದ್ದು. ಎಲ್ಲರಿಗೆ ಯಾಕೆ ಬೇಕಿತ್ತು ಫ್ರೀ ಕೊಡುವಂಥದ್ದು? ಈಗ ಬೇರೆ ಬೇರೆ ಕಂಡೀಷನ್ ಆಗ್ತಾಯಿದ್ರಿ. ಆಗಲೂ ಹೇಳ್ಬೋದಾಗಿತ್ತಪ್ಪ. 200 ಯೂನಿಟ್ ಅಂತ ಹೇಳ್ಬಿಟ್ಟು ಎಲ್ಲರೂ ಕೊಟ್ಬಿಟ್ಟು ಅದನ್ನು ಎಲ್ಲರೂ ಯೂಸ್ ಮಾಡ್ತು. ಅದೊಂಥರ ನಾಯಿ ಪಾಡಾಗ್ಬಿಟ್ಟಿದೆ ಅದು. ಇನ್ನು ಯುವ ನಿಧಿ ವಾರ್ಷಿಕ 1,500 ಕೋಟಿ ರೂಪಾಯಿ ಖರ್ಚಾಗಬೇಕಿತ್ತು. ಈ ವರ್ಷ 650 ಕೋಟಿ ಮಾತ್ರ ಮೀಸಲಿಟ್ಟಿದ್ದಾರೆ. ನಿಜ ಹೇಳಬೇಕು ಅಂದಿದ್ರೆ ಯಾರು ತಗೊಂಡಿದ್ದಾರೆ ಗೊತ್ತಿಲ್ಲ. ಯಾರು ತಗೊಂಡವರಿದ್ದರೆ ಹೇಳ್ರಪ್ಪ, ಲಾಭ ಆಗಿದ್ದರೆ ಒಳ್ಳೆಯದು. ಇನ್ನು ಶಕ್ತಿ ಯೋಜನೆ, ಇದು ಬ್ಲಾಕ್ ಬಸ್ಟರ್ ಯೋಜನೆ. ಬಸ್ಸಲ್ಲಿ ಹೋಗೋದು, ಇದು ಬ್ಲಾಕ್ ಬಸ್ಟರ್ ಸೂಪರ್ ಹಿಟ್ ಯೋಜನೆ. ಆದರೆ 5,015 ಕೋಟಿ ಮೀಸಲಿಟ್ಟಿದೆ ಸಿದ್ದು ಸರ್ಕಾರ. ಮೊದಲು ಎಷ್ಟು ಖರ್ಚಾಗುತ್ತೆ ಅಂತ ಗೊತ್ತಿರಲಿಲ್ಲ. ಅದನ್ನು ನಾನು ಹೇಳಿದ್ರು, ಮೂರ್ಖ ಒಬ್ಬ ಮಾಡಿದ್ದಾನೆ. ಇವರು ಓಕೆ ಅಂದಿದ್ದಾರೆ. ಸಿದ್ದರಾಮಯ್ಯನವರು ಓಕೆ ಅಂತ ಹೇಳ್ಬಾರ್ದಿತ್ತು, ಹೇಳಿದರೆ ಮಾಡಿ ತೋರಿಸ್ಬೇಕಾಗಿತ್ತು. ಓಕೆ.